ಆಗಿತ್ತು ಅಂದರೆ RCB ನೆನೆ ಗೆದ್ದು. ಅಂಕಲ್ ಹೆಂಗೆ ಇರೋದೇ ಇಷ್ಟು. ನಾನು ಅಯ್ಯೋ ಎಂತ ನನ್ನ ಮಗಳು ನಾಯಿಗೆ ಹಾಕೊಳ್ಳೆ. ಮನೇಲಿ ಕ್ಯಾಮ್ರಾ ಆಫ್ ಮಾಡ್ತಿರು ನೋಡು, ಏನೋ ದೊಡ್ಡ ವ್ಲಾಗರ್ ಥರ ಕಂಟೆಂಟ್ಸ್ ಮಾತಾಡಿ. ಚೆನ್ನಾಗಿ ಎಸ್ಥೆಟಿಕ್. ವಿ ರೆಗ್ಯುಲರ್ಲಿ ಡ್ರಿಂಕ್ ದಿಸ್ ಜ್ಯೂಸ್. ನಮಗೆ ಏನು ಸಿಕ್ತು ನೋಡಿ ಇಲ್ಲಿ ನನ್ನ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಆಲ್ರೆಡಿ ನೀವು ಥಂಬ್ನೇಲಲ್ಲಿ ನೋಡಿರ್ತೀರಾ. ಆ್ಯಂಡ್ ವಾಯ್ಸ್ ನಂದು ಸರಿ ಇಲ್ಲ, ಯಾಕಂದರೆ ನನಗೆ ಚೂರು ಕೋಲ್ಡ್ ಆಗೋಗಿತ್ತು. ಯಾಕಂದರೆ ರಾ ಬೀಟ್ರೂಟ್ ಜ್ಯೂಸ್ ಸೊ ನೋಡಿ, ನಾವಿಬ್ಬರು ಆ್ಯಕ್ಚುಲಿ ಅವಳು ಬೇಗನೆ ಬಂದಿದ್ಲು, 9:40ಗೇನೋ. ನಾವಿಬ್ಬರು ಅವಳದು ನೋಟ್ಸ್ 25 ಬಂದ್ಬಿಟ್ಟಿದ್ದೆ. ನಾವಿಬ್ಬರು ಅವಳದು ನೋಟ್ಸ್ ಚೂರು ಬರೆದ್ಬಿಟ್ಟು ಅವಳು ಹಾಲಿಡೇ ಹಾಕಿದ್ದಾಳೆ. ನನಗೆ ಆ್ಯಕ್ಚುಲಿ ಹಾಲಿಡೇ ಇತ್ತು, ಓರಿಯೆಂಟೇಷನ್ ಡೇ ಇತ್ತು ನಮ್ಮ ಕಾಲೇಜಲ್ಲಿ. ಸೊ ಅದಕ್ಕೆ ಹಾಲಿಡೇ ಇತ್ತು. ಸೊ ಇವಾಗ ನಾವು ಓರಿಯೆಂಟೇಷನ್ ಡೇ ಇದ್ದರೆ ಸೆಕೆಂಡ್ ಇಯರ್ ಅವ್ರಿಗೆಲ್ಲ ಹಾಲಿಡೇ, ನಮಗೆ ಹಾಲಿಡೇ ಇರೋಲ್ಲ. ನಾವು ಹೋಗ್ಬಿಟ್ಟು ಇಲ್ಲದೆ ಇರೋ ಕೆಲಸನ ಮಾಡ್ಕೊಂಡು ಕುತ್ಕೋಬೇಕಲ್ಲ. ಸೊ ಇವಾಗ ನಾವು ಹೋಗ್ತಿದ್ದೀರಿ. ಅದು ಮಯೂಷರ್ ಇಲ್ವಲ್ಲ, ಚೂರು ಮುಖ ಒಂಥರ ಡಲ್ಲಾಗಿ ಕಾಣಿಸ್ತಿರ್ಬೋದು. ಗಂಟು ಸರಿ ಇಲ್ಲ, ನಂದಾದರೂ ಏನೋ ಹೇಳ್ಬೋದು. ಸೊ ಇವಾಗ ನಾವು ಪೋಸ್ಟ್ ಆಫೀಸ್ ಹತ್ರ ಹೋಗ್ತಿದ್ದೀರಿ. ಅವರಮ್ಮ ಬೈತವ್ರೆ ಅವಳು ದುಡ್ಡು ಕಟ್ಟಿಲ್ಲ ಅಂತ. ಸೊ ಅದಕ್ಕೆ ನಾವು ದುಡ್ಡು ಕಟ್ಟಬೇಕು, ಟೈಮ್ ಆಗೋಗಿದೆ. ನಮಗೆ ಗೊತ್ತಿದೆ, ನಾವು ಸುಮ್ಮನೆ ವ್ಲಾಗ್ ಮಾಡ್ತೀರಿ, ಅದನ್ನು ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಚೆನ್ನಾಗಿ ಬರಲ್ಲ ಅಂದ್ಕೊಂಡು. ಬಟ್ ಲಾಸ್ಟಲ್ಲಿ ಯಾವ ವ್ಲಾಗ್ ಹಂಗೆ ಅಂದ್ಕೊತೀರೋ ಆ ವ್ಲಾಗೇ ಚೆನ್ನಾಗಿ ಬರುತ್ತೆ. ಸೊ ಬೆಸ್ಟಾಗಿ ಬರೋದು ಆ್ಯಕ್ಚುಲಿ, ಟು ಬಿ ಹಾನೆಸ್ಟ್ ಹೇಳ್ಬೇಕಂದ್ರೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದ್ರೇ ಅದು ಚೆನ್ನಾಗಿ ಹೋಗಲ್ಲ, ರ್ಯಾಂಡಮ್. ಸೊ ಗೈಸ್, ಮೇಯ್ನ್ ಏನು ಹೇಳಬೇಕಾಗಿತ್ತು ಅಂದರೆ RCB ನೆನೆ ಗೆದ್ದು. ಯಾವಾಗಲೂ ನಾನು ಮಾತಾಡೋದ್ರಲ್ಲಿ ಮಧ್ಯ ದುಡ್ಡು ತಂದಿಲ್ಲ, ನಾನು ಮಾತಾಡಲ್ಲ ಅದಕ್ಕೆ. ಸೊ ನನ್ನ RCB ಗೆದ್ದೈತೆ, ನಮಗಂತೂ ಫುಲ್ ಖುಷಿ. ಅದು ಬೇರೆ ಸೊ ಅದು ಬೇರೆ ಲಾಸ್ಟ್ ಬಾಲ್ ವಿರಾಟ್ ಕೊಹ್ಲಿ 6 ಹೊಡಿದ್ರಲ್ಲ, ನೋಡ್ಲ ಇಡಿಯಾ ಎಲ್ಲಿ ಪಾರ್ಕಿಂಗ್. ಸೊ ಅದಕ್ಕೆ ಆ 6 ಹೊಡೆದಿದ್ದ ಬಾಲ್ ಬಂದು ಕಮೆಂಟರ್ಗೆ ಸಿಕ್ಬಿಟ್ಟೈತೆ ಅವ್ರ. ನನಗಂತೂ ಫುಲ್ಲು ಆ ಬಾಲ್, ಅಯ್ಯೋ ಇವ್ರಿಗೆಲ್ಲ ಬಾಲ್ ಸಿಕ್ಬಿಡ್ತಲ್ಲ, ಎಷ್ಟು ಲಕ್ಕಿ ಅಲ್ಲ, ಅಲ್ಲೋಗವರೆಲ್ಲ ಲಕ್ಕಿ ಅಲ್ಲ ಅಂತ. ಸೊ ಫಸ್ಟ್ ನಾವು ಅಲ್ಲಿಗೆ ಹೋಗಿ ನಿಮಗೆ ಸಿಗ್ತೀರಿ. ಗೈಸ್, ಒಂದು ದಿವಸ ಏನಾಯಿತು ಅಂದರೆ, ಇವಳು ಚಿಕನ್ ತಿನ್ನಬೇಕು ಅಂತ ಹೇಳಿ ಫುಲ್ ಮೀಲ್ಸ್ ಆರ್ಡ್ರ್ ಮಾಡಿಬಿಟ್ಟು. ಅದು ಏನಿಲ್ಲ, ನನಗೆ ಏನಿತ್ತು ಅಂದರೆ ಐ ವಾಸ್ ಕ್ರೇವಿಂಗ್ ಫಾರ್ ಸಮಥಿಂಗ್ ಸ್ಪೈಸಿ ಅಂದರೆ ಈ ಚಿಲ್ಲಿ ಚಿಕನ್. ನನಗೆ ಐ ಲವ್ ಸ್ಪೈಸಿ ಆ್ಯಸ್ ಕಂಪೇರ್ಡ್ ಟು ಸ್ವೀಟ್. ನನಗೆ ಸ್ಪೈಸಿ ತುಂಬ ಇಷ್ಟ, ಬಟ್ ಸ್ಟಿಲ್ ಸ್ವೀಟು ತಿಂತೀನಿ. ಅದೇನಾಯಿತು ಇಟ್ಕೊತೀನಿ. ಅದಾದಮೇಲೆ ಏನಾಯಿತು, ನನಗೆ ಫುಲ್ ಮೀಲ್ಸ್ ಆಡ್ಸಿದ್ರು. ಇರೋದು ನಾನು ಒಬ್ಬಳೆ, ಇವಳು ಇಲ್ಲ, ಯಾರೂ ಇಲ್ಲ ಮನೇಲಿ, ಯಾರೂ ಇಲ್ಲ. ಆಮೇಲೆ ನಾನು ಅಂಕಲ್ ಹೆಂಗೆ ಮಾಡಿ ಆಮೇಲೆ ನೋಡಿದೆ, ಸ್ವಿಗ್ಗಿಲಿ ಆರ್ಡ್ರ್ ಮಾಡಿದೆ. ಫುಲ್ ಆಂಧ್ರ ಸ್ಟೈಲ್ ಹೈದ್ರಾಬಾದಿ ದಮ್ ಬಿರಿಯಾನಿ ಟೈಪ್ ಆಫ್ ಏನೋ ಇತ್ತು. ಈ ತಡ್ಕೋ, ಅದು ಫುಲ್ ಚಿಲ್ಲಿ ಚಿಕನ್ನು, ಶೇರ್ವ ಎಲ್ಲ ಐತೆ ಅಂತೆಲ್ಲ ಹಾಕಿತ್ತು, ಕಬಾಬ್ ಎಲ್ಲ ಇತ್ತು ಅಂತ. ಫುಲ್ ಮೀಲ್ಸ್ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ. ನನ್ನ ಯೋಗ್ಯತೆ ಅರ್ಧನೂ ತಿನ್ನೋದಲ್ಲ, ನನ್ನ ಯೋಗ್ಯತೆ ಇರೋದೇ ಇಷ್ಟು. ನಾನು 2 ತುತ್ತು ತಿಂದಿದ ತಕ್ಷಣ ನನ್ನ ಹೊಟ್ಟೆ ತುಂಬಿಡುತ್ತೆ. ಆರ್ಡ್ರ್ ಮಾಡಿಬಿಟ್ಟು ಇದು ಮನೇಲಿ ಯಾರಿಗೂ ಗೊತ್ತಿಲ್ಲ, ನಾನು ಉಗಿಸ್ಕೊತೀನಿ. ಸೊ ಅದಾದಮೇಲೆ ಏನಾಯಿತು, ಮೀಲ್ಸ್ ಬಂದು ಒಂದು 2 ಅಲ್ಲ 550 ಸಮಥಿಂಗ್ ಆಯಿತು. ಅಂದರೆ ಅದು ಮೀಲ್ಸ್ದೊಂದು, ಆಮೇಲೆ ಡೆಲಿವರಿ ಚಾರ್ಜಸ್ ಬಿದ್ದು ಟೋಟಲ್ ನನಗೆ 600 ಅರೌಂಡ್ ಆಯಿತು. 600 ಟಚ್ ಆಯಿತು ಅನಿಸುತ್ತೆ. 500 ಸಮಥಿಂಗ್ ಆಯಿತು, 550 ಏನೋ. ಅದು ಆರ್ಡ್ರ್ ಮಾಡಿಕೊಂಡೆ. ಆ್ಯಸ್ ಯೂಶ್ವಲ್ ನಾನು ತಿಂದಿಲ್ಲ, ಇಷ್ಟೇ ತಿಂದೆ. ಇದು ಶೇರ್ವ ಮಾತ್ರ ಅದು ಖಾರವಾಗಿತ್ತು ಅಂತ ಅದು ಮಾತ್ರ ತಿಂದೆ. ಅದು ಚೆನ್ನಾಗಿ ಹಚ್ಕೊಂಡು 4 ತುತ್ತು ಮೇಲೆ ತಿಂದಿಲ್ಲ ನಾನು. ನನಗೆ ಬಂದಿರೋದೆಷ್ಟು ಬಾಕ್ಸು, 2 ಬಾಕ್ಸು ಬಿರಿಯಾನಿ, ಆಮೇಲೆ ಕಬಾಬು, ಅದಕ್ಕೆ ಸ್ಯಾಲೆಡು, ಏನೇನೇನೇನೋ ಕೊಟ್ಟಿದ್ರು. ಫುಲ್ ಮೀಲ್ಸ್ ಕೊಟ್ಟಿದ್ರು. ಆಮೇಲೆ ಸ್ವೀಟ್ ಕೊಟ್ಟಿದ್ರು, ಕೇಸರಿ ಭಾತ್, ಅದು ಚೆನ್ನಾಗಿತ್ತು. ಆದರೆ ಎಲ್ಲ ತಿನ್ನೋದೊಂದೇ, ಇಷ್ಟಿಷ್ಟೇ ತಿನ್ನೋದು, ಆದರೂ ಅಷ್ಟೆಲ್ಲ ಬೇಕು ವೆರೈಟಿ. ಆಮೇಲೆ ತಿಂದಾದ್ಮೇಲೆ
ಎಲ್ಲ ನಾಯಿಗೆ ಹಾಕ್ಬಿಟ್ಟೆ. ನೀ ಏನೇನು ನೋಡ್ಬೇಕು ಕಾಣ. ಅಯ್ಯೋ ಎಂತ ನನ್ನ ಮಗಳು ನಾಯಿಗೆ ಹಾಕೊಳ್ಳೆ. ಮನೇಲಿ ಇವಾಗ ಯಾರಾದರೂ ಇವಾಗ ಬಂದರೆ ಉಗಿತಾರೆ, ಆಬ್ವಿಯಸ್ಲಿ ಉಗಿತಾರೆ, ನನಗೆ ಗೊತ್ತು. ಅದೇನಾಯಿತು, ತುಂಬ ಕ್ರೇವಿಂಗ್ಸ್ ಆಗೋಯ್ತಲ್ಲ ಹೊರಗಡೆ ಹೋಗಿ ತಿಂದಿದ್ರು ಇಷ್ಟ ಆಗ್ತಿರ್ಲಿಲ್ಲ. ನಿಮ್ಗೆ ಏನಾದರೂ ಬಿರಿಯಾನಿ ಬೇಕಂದ್ರೆ ಫ್ರೀ ಬಿರಿಯಾನಿ ಈ ನನ್ನ ಮಗಳ ಹತ್ರ ಕೇಳಿ ಹೋಗ್ಬಿಟ್ಟು ನಮ್ಮ ಮನೆ ಮುಂದೆ ಒಂದು ನಾಯಿ ಕುತ್ಕೊಂಡಿರುತ್ತೆ, ನ್ಯೂಸ್ ಪೇಪರ್ ಹಾಕ್ಬಿಟ್ಟು ದೊಡ್ಡದಾಗಿ ಫುಲ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬಿಟ್ಟೆ ಅದಕ್ಕೆ. ಆ ನಾಯಿಗೆ ಆ ನಾಯಿ ಎಲ್ಲ ತಿನ್ಕೊಬಿಟ್ಟೈತೆ. ನಾನು ಆ ನಾಯಿ ತಿಂದಾದ್ಮೇಲೆ ಫುಲ್ ಕ್ಲೀನ್ ಮಾಡಬೇಕಲ್ಲ, ಇಲ್ಲ ಅಂದರೆ ಉಗಿಸ್ಕೊಂಡು ನಾನು ಗೊತ್ತಾದ್ರೆ ಅಂತ ನೋಡಿ ಹಾಕ್ಬಿಟ್ಟಿದ್ದೀನಿ. ಆ ನಾಯಿ ಎಷ್ಟು ಕ್ಲೀನಾಗಿ ತಿಂದಿತ್ತು ಅಂದರೆ ನನಗೆ ಕ್ಲೀನ್ ಮಾಡೋ ಚಾನ್ಸೇ ಸಿಗಲಿಲ್ಲ. ನ್ಯೂಸ್ ಪೇಪರ್ ಇದು ಫಸ್ಟ್ ಟೈಮ್ ಅಲ್ಲ ನಾನು ಮಾಡಿರೋದು, ಬಟ್ ಇಷ್ಟು ರೇಟಿಗೆ ನಾನು ಫಸ್ಟ್ ಟೈಮ್ ಮಾಡಿರೋದು ಅಷ್ಟೇ. ತಾನೇ ITI ಗೇಟ್ ಐತಲ್ಲ, ಅಲ್ಲಿ ಪೋಸ್ಟ್ ಆಫೀಸ್ ಐತಲ್ಲ, ಅಲ್ಲಿ ಬಂದಿದ್ದೀರಿ. ಗೈಸ್ ಇದನ್ನು ಇವಾಗ ಫಿಲಪ್ ಮಾಡಬೇಕು, ಇದು ಮಾಡ್ತಾರೆ. ಸೊ ಅದನ್ನು ಫಿಲಪ್ ಮಾಡಿ ಕಟ್ಬಿಟ್ಟು ಹೋಗೋದಲ್ಲ ಅಷ್ಟೇ. ಕಟ್ಬಿಟ್ಟು ಆಮೇಲೆ ಎಲ್ಲಿಗೆ ಹೋಗ್ಬೇಕು ದುಡ್ಡಾಯ್ತು ಹುಷಾರಾಗಿ ನಿಮಗೆ ಹೇಳ್ತೀರಿ. ಆ ಬಸ್ ಕಂಡಕ್ಟರ್ ಅಂಕಲ್ ನಮ್ಮನ್ನ ಅಜೀಬ್ ಮಾಡಿಸ್ಬಿಟ್ರು. ನಾನು ತೊಗೊಳ್ಬಿಟ್ಟೆ, ನನಗೆ ಅರ್ಜೆಂಟಾಗಿ ಬಂದು ಹತ್ಕೊಂಡ್ವಲ್ಲ, ಅದೇನೋ ನನ್ನ ಬ್ಲಾಗಲ್ಲಿ ಹೇಳ್ತಿದ್ದೆ ಸರಿ ಆ ಗ್ಯಾಪಲ್ಲಿ ಸೊ ವಿಲ್ ಫಿಲ್ ಅಪ್ ದಿಸ್ ಫಸ್ಟ್ ಆ್ಯಂಡ್ ಮೀಟ್. ಗೈಸ್ ಕಾಯ್ತಿದ್ದೀನಿ ನಾನು, ಅವಳಿಗೆ ತುಂಬ ಲೈನ್ ಐತೆ. ಸೊ ಅವಳು ನಿಂತ್ಕೊಂಡು ಗೈಸ್ ನಾವು ಬಸ್ಸಿಂದ ಇಳಿದು ಬಂದ್ರಿ. ಏನು ಮಾಡಿದ್ರಿ ಅಂದರೆ ಏನೂ ಮಾಡಲಿಲ್ಲ, ಜಲ್ದಿ ಆಗೋಯ್ತು. ಇಲ್ಲೇನಾದರೂ ನಾರ್ಮಲಾಗಿ ಕಟ್ಟೋಕೆ ಹೋಗ್ಬಿಟ್ಟಿದ್ರು ಮಿನಿಮಮ್ 1 hour ತೊಗೊಂತಿದ್ರು. ನಾವು ಇವಾಗ ನಾನು 10 ನಿಮಿಷನೂ ನಿಲ್ಲಿಲ್ಲ, 5 ನಿಮಿಷ 12:05 12:10 ಬಂದೆ. ಸೊ ಇವಾಗ ನಾನು ಅದೇ ಅಂದ್ಕೊಂಡೆ ಏನು ಇಷ್ಟೊತ್ತಾಯ್ತಲ್ಲ ಅಂತ ಬರೀ 5 minutes. ಸೊ ಇವಾಗ ಅವಳ ಮನೆಗೆ ಹೋಗಿ ಇವಳು ಬ್ಯಾಗನ್ನ ಇಟ್ಬಿಟ್ಟು ಅವಳು ಏನು ಮಾಡ್ಕೊಳ್ಳೋಣ, ಬ್ಯಾಗ್ನ ಇಟ್ಬಿಟ್ಟು ಏನು ಬೇಕೋ ಒಂದು ಚಿಕ್ಕ ಬ್ಯಾಗ್ ಮಾತ್ರ ತೊಗೊತೀನಿ ಬೇಕಾದರೆ, ಇಲ್ಲಾಂದರೆ ಅದು ತೊಗೊಳ್ಳಲ್ಲ. ನೋಡಿ ಗೈಸ್ ನಾವು ಬ್ಯಾಗ್ ಎಲ್ಲ ಇಕ್ಕಿ ಹೊರಟ್ರಿ ಕೊನೆಗೆ. ಈ ಬ್ಯಾಗ್ ಏನು ಅಂತ ಕೇಳಿದ್ರೆ, ಈ ಬ್ಯಾಗ್ ಬರೀ 2 ಬುಕ್ ಎತ್ಕೊಳ್ಳೋಕ್ಕೆ, ಯಾಕಂದರೆ ಅಕೌಂಟ್ಸ್ ಮುಗಿಸಿದ್ರೆ ಇವಾಗ ಇಕೊನಾಮಿಕ್ ಬರೀಬೇಕು. ನಾನು ರೀರೈಟ್ ಮಾಡ್ತಿದ್ದೀನಿ ಬುಕ್ನ, ಯಾಕಂದರೆ ನನಗೆ ಬುಕ್ಕಲ್ಲಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿ ಬರ್ತಿಲ್ಲ ಅಂತ. ನನಗೆ ಮೈ ಹುಷಾರಿಲ್ವಲ್ಲ, ಅದೇನಾಗ್ತೈತೆ ಹೊಟ್ಟೆ ಒಂಥರ ಕಲ್ಸ್ದಂಗೆ ಆಗ್ತೈತೆ. ಮಾತ್ರೆ ಬೇರೆ ಕೊಟ್ಬಿಟ್ರೆ ನಮ್ಮಮ್ಮ, ಸೊ ನಿದ್ದೆ ಎಳಿತೈತೆ. ಡೋಸ್ ಯಾವಾಗಲೇ ಕ್ಯಾಮ್ರಾ ಆಫ್ ಮಾಡಾದ್ಮೇಲೆ ಏನು ಕಂಟೆಂಟ್ ಮಾತಾಡ್ತಾನೆ. ನಾವು ಹೆಂಗೆ ಗೊತ್ತಾ, ಕ್ಯಾಮ್ರಾ ಆನ್ ಮಾಡಿದಾಗ ಮಾತಾಡ್ತೀರಿ, ಬಟ್ ಅಷ್ಟೊಂದು ಕಂಟೆಂಟ್ ಬರಲ್ಲ. ಕಂಟೆಂಟ್ ಅದು ಇವಾಗ ತಾನೇ ನಾವು ಜಾಸ್ತಿ ದಿವಸ ಆಗಿಲ್ಲ ವ್ಲಾಗ್ಸ್ ಮಾಡಿ, ಸೊ ಅಷ್ಟು ಕಂಟೆಂಟ್ ಬರಲ್ಲ. ಕ್ಯಾಮ್ರಾ ಆಫ್ ಮಾಡ್ತೀರಿ ನೋಡು, ಏನೋ ದೊಡ್ಡ ವ್ಲಾಗರ್ ಥರ ಕಂಟೆಂಟ್ಸ್ ಮಾತಾಡ್ತೀರಿ ನಾವು ಆಫ್ ಕ್ಯಾಮ್ರಾ. ಹಾಂ, ಸೊ ಇವಾಗ ನಾವು ಜ್ಯೂಸ್ ಕುಡಿಯೋಕ್ಕಂತ ಬಂದಿದ್ವಿ. ಸೊ ವಿ ಆರ್ಡರ್ಡ್ ಅವಕಾಡೋ ಜ್ಯೂಸ್, ಒಂದು ರೆಗ್ಯುಲರ್ ಆರ್ಡರ್. ಚೆನ್ನಾಗಿ ಎಸ್ಟೆಟಿಕ್, ವಿ ರೆಗ್ಯುಲರ್ಲಿ ಡ್ರಿಂಕ್ ದಿಸ್ ಜ್ಯೂಸ್. ಸೊ ಬನ್ನಿ, ಇಟ್ಸ್ ಸೋ ನೈಸ್, ಸಚ್ ನೈಸ್ ಜ್ಯೂಸ್ ಕೊಟ್ಟು. ಜ್ಯೂಸ್ ಅಂತೂ ಸಕ್ಕತ್ತಾಗಿತ್ತು. ಗೈಸ್ ನಾವು ಒಂದು ತೋರಿಸಿ ಫೋನ್ ತೋರಿಸೆ, ನಾಯಿ ಅದ್ರ ಪಾಡಿಗೆ ಪ್ಲಾಂಟ್ ಮಾಡ್ಕೊಂಡು ಬಿಡುತ್ತೆ. ಓಕೆ ಸರಿ, ಬಿಡಿ ನೋಡಿ ಹಾಕ್ಸಿದ್ರಿ. ಸೊ ಇವಾಗ ನಾವು ಜುಡಿಯೋಗೆ ಹೋಗ್ತೀವಿ. ಇವ್ರಿಗೆ ಸೆಲೆಕ್ಷನ್ ಚೆನ್ನಾಗಿಲ್ಲ ಅಂದರೆ ಇವ್ರಿಗೆ ಚೆನ್ನಾಗಿದೆ ಅಂದರೆ ನನಗೆ ಕ್ರೇವಿಂಗ್ಸ್. ಓಹೋ ನೋಡು, ಚೆನ್ನಾಗಿಲ್ಲ ಅಂದರೆ ಇವಳಿಗಂತೆ, ಚೆನ್ನಾಗಿದ್ರೆ ನನಗಂತೆ. ಗೈಸ್ ನಮಗೆ ಏನು ಸಿಕ್ತು ನೋಡಿ ಇಲ್ಲಿ. ನನ್ನ ಲೆಟ್ರಲ್ಲಿ ಒಂದು ಏನೋ ಪೆಂಡೆಂಟ್ ಸಿಕ್ತು, ಆಮೇಲೆ ಸಾರಿ ಚೈನ್ ಟೀ ಲೆಟ್ರಲ್ಲಿ ಕೂಡ ಸಿಕ್ಕೈತೆ. ಸೈಕಾಗೈತಲ್ಲ ಗೈಸ್. ಮೆಂಟಲ್ಲ ನೀನು. ಇದೋಗಿ ಇಟ್ಬಿಟ್ಟು ಹಾಂ, ನೀನು ತೊಗೊಂಡಿದ್ದು ನೀನು ಇಕ್ಕೋಗು.
ನೋಡಿ ಗಾಯ್ಸ್ ಎಲ್ಲ ನನ್ನ ಕೈಯಲ್ಲಿ ಚೆನ್ನಾಗಿದೆ. ಈಸ್ಕೊಂತಲ್ಲ ಮೇಕಪ್ ಸೆಕ್ಷನ್ ಹೋಗ್ದಂಗೆ ಹೋಗ್ತಿರೋದು. ಬಾ ಸೊ ಗೈಸ್ ನಮ್ಮದು ಇವಾಗ ಪ್ರಿಂಟೌಟ್ ತೊಗೊಂಡಾಯಿತು. ಅಲ್ಲಿ ವಿ ನೋ ಎವ್ರಿಥಿಂಗ್. ಕಾಮಿಡಿಯಾಗಿ ಹೋಗ್ತೈತಿ ಇವತ್ತು ದಿವಸ. ಆ ಬಸ್ ಕಂಡಕ್ಟರು ಹಂಗೆ ಮಾಡಿದ್ರು ನಮಗೆ. ಇವರು ಏನು ಎಲ್ಲರೂ ನಮ್ಮ ಜೊತೆ ಇವತ್ತು ಇಷ್ಟು ಫ್ರೆಂಡ್ಲಿ ಆಗೋಗ್ಬಿಟ್ಟವ್ರೆ ಅನ್ಕೊಂಡೆ ನಾನು. ಬಿಡು. ನನಗೆ ಇಲ್ಲಿ ಬರುವಾಗ ಇವತ್ತು ಬೆಳಗ್ಗೆ ಏನು ಅನಿಸ್ತು ಗೊತ್ತಾ, ಎಲ್ಲರೂ ಬೆಸ್ಟಿ ಮನೆ ಅಂದರೆ 10 ಮೀಟರ್ಸ್ ಅಲ್ಲಿ ಇಲ್ಲಿ ಇರುತ್ತೆ, ಆದರೂ ಹೋಗಲ್ಲ. ಇವಳು ಮನೆಗೆ ಹೋಗ್ಬೇಕಂದ್ರೆ ಆ ನಿಂಜಾ ಹಟೋರಿದಲ್ಲಿ ಒಂದು ಬರುತ್ತೆ ಇಂಟ್ರೋ ಸಾಂಗ್, ಟೈಟಲ್ ಸಾಂಗು, ಪಹಾಡೋಕೆ ಜಂಗಲ್ಗೆ ಪಾಸ್ ಬೇಕೋ ಅಪ್ಪನೇ ಶಹರ್ ಆಯಾ ಅಂತ ನನಗೆ ಆ ಫೀಲ್ ಬರುತ್ತೆ. ಯಾಕಂದ್ರೆ ಇಲ್ಲಿ ಇಷ್ಟು ಹಿಂಗೆ ಹತ್ಬೇಕಾ ಫುಲ್ ಕಳ್ಳು ನೋಡಿ ಇಲ್ಲಿ ಪಹಾಡೋಕೆ ಊಪರ್ ಇದೆ, ಪಹಾಡೋಕೆ ಊಪರ್ ಇಲ್ಲೆಲ್ಲ ಫುಲ್. ಅಲ್ಲಿ ತೋರಿಸ್ಬೇಕಾಗಿತ್ತು ಅಲ್ಲಿಗೆ ರೋಡ್ ಹೆಂಗೈತೆ ಅಂತ. ನಮ್ಮ ಅಲ್ಲಿ ಕುದ್ರೆ ಚುಚ್ಚುತ್ತೆ. ನಮ್ಮ ಮೇನ್ ರೋಡ್ಗೆ ಬರೋ ರೋಡ್ ಬಂದು ಪಹಾಡ್ ಥರ ಇರುತ್ತೆ, ಹಿಂಗೆ ಆಲ್ರೆಡಿ ಹಿಂಗೆ ಐತೆ. ಇದು 1-2 ಅವರ್ ನಾವು ಎಲ್ಲ ಕೆಲಸ ಮಾಡ್ಕೊಂಡು ಬಂದ್ರಿ. ಅಯ್ಯಪ್ಪ 2 ಅವರಲ್ಲಿ ಬರೀ ನಾವು ನಡ್ಕೊಂಡು ಹೋಗಿ ಬರೋದೇ 1 ಅವರ್ ಇಲ್ಲ, 1.5 hour. ಅದು ಬಿಟ್ಟು ಬಿಡಿ ನಡೆಯೋದು ಆ್ಯಕ್ಚುಲಿ ಒಳ್ಳೆ ಕೆಲಸ. ಇನ್ನೊಂದು ಅಮೀರ್ ಬಾತ್ಗೆ ಕ್ಲಾತಿ ಬೇಕು ಇವಳು. ಓಹೋ ಅದಕ್ಕೆ ಇವಳಷ್ಟಿಲ್ಲ, ಬಿರಿಯಾನಿ 550 ರೂಪಾಯಿ ಅಲ್ಲಿ ಈಸ್ಕೊಂಡು ನಾಯಿಗೆ ಹಾಕಿರೋ ಏಕ್ಲಾತಿ ಬೇಚಿ ನೀನು ನಾನು ತಿಂದು ಗೈಸ್ ನಾವು ಇವಾಗ ತಾನೇ ಮನೆಗೆ ಬಂದು ಅದಕ್ಕೆ ಇದು ಅನ್ನ ಸಾಂಬಾರು, ಬೇಳೆ ಸಾಂಬಾರು, ಅನ್ನ. ಸೊ ನಾನು ಪುಳಿಯೋಗರೆ ತಿಂತಿದ್ದೀನಿ. ಸೊ ನಾವಿಬ್ಬರು ತಿನ್ಬಿಟ್ಟು ಸಿಗ್ತೀರಿ, ಓಕೆನಾ? ಸೊ ಆ್ಯಕ್ಚುಲಿ ಗೈಸ್ ನೋಡಿ ನನ್ನ ತಮ್ಮ ಹೆಂಗೆ, ನಾನು ತೃಪ್ತಿ ವೀಡಿಯೋಸ್ ನೋಡ್ಕೊಂಡಿದ್ವಿ, ನನ್ನ ತಮ್ಮ ಹೆಂಗೆ ಅಳ್ತಾವಳೆ ಅಂತ. ಫೇಕ್ ನೇಮ್ಸ್ ಥರ ಇದೆ ಬಟ್ ರಿಯಲ್ ನೇಮ್. ಸೊ ನಾನು ನೋಟ್ಸ್ ಬರೆಯದೈತೆ, ಸೊ ಅದನ್ನ ಬರಿಬೇಕು. ಸೊ ನೋಡಿ ಗೈಸ್ ಫುಲ್ ಸನ್ನಿ. ಸೊ that's it for today's vlog guys. So I hope you all like this video. So if you like this video, please like, share, subscribe to my channel and see you at the next video. Dalsi gona allivargu stay tuned everyone. Bye guys.